ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್ ನಮಸ್ಕಾರ ರೀ. ನಮಸ್ಕಾರ ಹೇಳಿ ಸರ್. ಸರ್ ನಮಗೊಂದು ಗೂಡ್ಸ್ ಗಾಡಿ ಕಳಿಸ್ಕೊಡಿದ್ರಿ, ಮಹೀಂದ್ರ ಜೀತೋ ಸೇಲ್ಗಿದೆ ಅಂತ. ಹ್ಞೂ ಸರ್. ಏನೈತ್ರಿ ಮಾಡಲು? ಅದು 2016 ಐತಿ ಸರ್. 2016 ಮಾಡಲ್ ಐತ್ರಿ? ಹ್ಞೂ ಸರ್. ಓಕೆ. ತಾವು ಓನರ್ ಎಷ್ಟಿದ್ರಿ ಗಾಡಿಗೆ? 3 ಆಗ್ಯಾವ. ಗಾಡಿ ತೊಗೊಳೋರು 400 ಆಗ್ತಾರೆ ರೀ. ಹ್ಞೂ ಸರ್. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? ರನ್ನಿಂಗ್ 1,05,000 ಆಗೈತೆ ಸರ್. ಓಕೆ. 1,05,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ ಇದು? ಹಾಂ ಜೆನ್ಯೂನ್ ರನ್ನಿಂಗ್ ಐತೆ ಸರ್. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ರೇಟ್ ಇದೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐತೆ ಟೈರು? ಟೈರ ಒಂದು 70% ಅದಾವೆ ಸರ್. 4 ಸ್ಟೆಪ್ನಿ ಐತ್ರಿ? ಸ್ಟೆಪ್ನಿನ ಐತ್ರಿ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಟಿದ್ದೀರಾ? ಇಂಜನ್ ಬಾಡಿ ರೀ ಮತ್ತು ಗಾಡಿ ಫುಲ್ ಕಂಡೀಷನ್ ಐತ್ರಿ. ಇಂಜನ್ ಏನು ಶಿವಲ್ಡ್ ಇಂಜನ್ ಐತ್ರೋ ಏನು ಕೆಲಸ ಆಗಿದೆ ಆಲ್ರೆಡಿ? ಶಿವಲ್ಡ್ ಇಂಜನ್ ಐತೆ ಸರ್. ಇನ್ನೂವರೆಗೂ ಕೆಲಸಕ್ಕೆ ಬಂದಿಲ್ಲ ರೀ? ಪಾನ್ ಹಚ್ಚಿಲ್ಲ ರೀ ಇಂಜನ್ಗೆ? ಇನ್ನೂ ಪಾನ್ ಹಚ್ಚಿಲ್ಲ ರೀ. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಈ ಥರ ಏನಾದ್ರು ಈ ಥರ ಪ್ರಾಬ್ಲಮ್ ಐತ್ರಿ? ಅಂಥದ್ದು ಏನಿಲ್ಲ ಸರ್ ಪ್ರಾಬ್ಲಮ್. ನಿಮ್ಮ ಕೈಯಾಗ ಮಾತ್ರ ಇವಾಗ ಕ್ಲಿಯರ್ ಐತ್ರಿ? ಎಲ್ಲ ಕ್ಲಿಯರ್ ಐತ್ರಿ. ನಿನ್ನೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ತುಂಬೇನಿ ರೀ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಕಟ್ಟಿದ್ರಿ? ಹಾಂ. ಎಫ್ ಸಿ ಎಲ್ಲಿ ತನಕ ಐತ್ರಿ ಸರ್ ರನ್ನಿಂಗು? ಫ್ರೆಶ್ ರೀ. ಎಫ್ ಸಿ ಕೂಡ ಫ್ರೆಶ್ ಐತ್ರಿ? ಹ್ಞೂ ರೀ. ಓಕೆ. ಏನು ಬರ್ತದೆ ರೀ ತಮ್ಮ ಕೈಯಾಗ ಮೈಲೇಜ್ ಎಲ್ಲ? ಅದು 23, 22, 24 ಹಿಂಗೆ ಐತ್ರಿ ನಮ್ಮ ಕೈಯಾಗ ಒಟ್ಟು. ಹೌದ್ರಾ? ಹ್ಞೂ ರೀ. ಓಕೆ ರೀ ಸರ್. ಗಾಡಿ ತೊಗೊಳೋರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಏನೋ ಅವಶ್ಯಕತೆ ಇಲ್ಲ ರೀ? ಏನಿಲ್ಲ ಸರ್. ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು? ಬೇಕಾದಂಗೆ ಓಡಿಸ್ಬೋದು ಆರಾಮಾಗಿ ರೀ. ಗಾಡಿ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಶೀಟ್ ಕವರ್ ಆಗಿರ್ಬೋದು, ಕೆಳಗಡೆ ಮ್ಯಾಟ್ ಎಲ್ಲ ಕಂಪಲ್ಸರಿ ಕರೆಕ್ಟಾಗಿ ಇಟ್ಟಿರಿ? ಎಲ್ಲ ಕಂಪಲ್ಸರಿ ಐತ್ರಿ. ಟೇಪ್ನು ಐತ್ರಿ, ಸೋನ್ ಬಾಕ್ಸು ಐತಿ ಸರ್, ಜಾಕು ಐತಿ, ವಿಲ್ ಪಾನ ಟಾಮಿ ಎಲ್ಲ ಐತ್ರಿ ಸರ್. ಓಕೆ ರೀ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ನಾವು ಹೇಳತ್ತೀವಿ ರೀ 2 ಲಕ್ಷ ರೂಪಾಯಿ ರೀ. ಹ್ಞೂ. ನಿಮ್ಮ ಇದರಿಂದ ಬಂದ್ರೆ 75 ಬಂದ್ರೆ ಕೊಡ್ತೀವಿ. 1,75,000 ಬಂದ್ರೆ ಫೈನಲ್ ರೀ ಕೊಡ್ತೀವಿ. ಎಷ್ಟು ಫೀಟ್ ಬರ್ತೈತೆ ರೀ ತೊಟ್ಟಿ ಇದು? ಇದು 6.5 ಫುಟ್ ಬರ್ತೈತೆ ರೀ. 6.5 ಫೂಟ್ ಅಂತಿದ್ರಿ? ಹ್ಞೂ ರೀ. ಮಾಡಲು 2016 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರ್ ಎಷ್ಟು ಅಂದ್ರಿ? 3 ಆಗ್ಯಾವ. 3. ಗಾಡಿ ತೊಗೊಳೋರು 400 ಆಗ್ತಾರೆ. ಹ್ಞೂ. ಇವಾಗ ಎಫ್ ಸಿನೂ ಪ್ರೆಸ್ ಐತ್ರಿ, ಇನ್ಶೂರೆನ್ಸ್ ಕೂಡ ಪ್ರೆಸ್ ಐತ್ರಿ, ಎರಡು ಕೂಡ ಡಾಕ್ಯುಮೆಂಟ್ಸು ರನ್ನಿಂಗಲ್ಲಿ ಇರುವಂಥದ್ದು. ಓಕೆ ಸರ್. ರೇಟು 2 ಲಕ್ಷ ಹೇಳಿದ್ರೆ ನಮ್ಮ ಕಡೆಯಿಂದ ಬಂದವರಿಗೆ 1,75,000 ಗಾಡಿ ಕೊಡ್ತಾ ಇದ್ದಾರೆ. ಓಕೆ ಸರ್. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ಫೈನಲ್ ಐತೆ ಸರ್. ಹೌದ್ರಾ? ಮತ್ತು ಮುಂದೆ ಬಂದ್ರೆ ಒಂದು 2-3 ಸಾವಿರ ರೂಪಾಯಿ ಸಣ್ಣ ಪುಟ್ಟ ಕಡಿಮೆ ಮಾಡ್ತಾನೆ ಸರ್. ಓಕೆ ಸರ್. ಗಾಡಿ ಒಂದು ಲೊಕೇಶನು? ಲೊಕೇಶನ್ MK ಹುಬ್ಬಳ್ಳಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೆ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.